ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ವಿರುದ್ಧ ಸಿಡಿದೆದ್ದ ಪುತ್ರಿ ನಿಶಾ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ನಲ್ಲಿ ಹೆಸರು ಬದಲಿಸಲು ನಿರ್ಧರಿಸಿದ್ದೇನೆ. ಇನ್ಸ್ಟಾದಲ್ಲಿ ತಂದೆ ವಿರುದ್ಧ ನಿಶಾ ಯೋಗೇಶ್ವರ್ ಬೇಸರ. ಎಲೆಕ್ಟ್ರಾನಿಕ್ ಸಿಟಿ ಫಾರ್ಮ್ ಹೌಸ್ ರೇವ್ ಪಾರ್ಟಿ ಪ್ರಕರಣದಲ್ಲಿ ಜೈಲು ಸೇರಿದ ಆರೋಪಿಗಳು ಪುನಃ ಸಿಸಿಬಿ ಕಸ್ಟಡಿಗೆ. ಆರೋಪಿಗಳು ಕೊಕೇನ್, ಎಂಡಿಎಂಎ, ಹೈಡ್ರೋ ಗಾಂಜಾವನ್ನು ರೇವ್ ಪಾರ್ಟಿ ಸಲುವಾಗಿಯೇ ಫಾರ್ಮ್ ಹೌಸ್ಗೆ ತಂದಿದ್ದರು. 20 ಸ್ಥಾನ ಗೆಲ್ಲುತ್ತೇವೆ ಎನ್ನುತ್ತಿದ್ದ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಗುಪ್ತಚರ ವರದಿ ಕೈ ಸೇರಿದ ಮೇಲೆ 15ರಿಂದ 20 ಆಸುಪಾಸು ಎನ್ನುತ್ತಿರುವುದೇಕೆ? ತಪ್ಪಿದ ರಾಜಸ್ಥಾನ್ ರಾಯಲ್ಸ್ಗೆ ಗೆಲುವಿನ ಕನವರಿಕೆ ಕಾಡುತ್ತಿದೆ. ಈ ಬಿಗ್ ಗೇಮ್ನಲ್ಲಿ ಈ ಆಟಗಾರನ ಆಟ ಆರ್ಸಿಬಿಗೆ ವರದಾನ. ಎಲಿಮಿನೇಟರ್ ಮ್ಯಾಚ್ ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಆರ್ಸಿಬಿ ಮತ್ತು ಆರ್ಆರ್. ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣ ಕೈವಾಡ. 2 ಬಾರಿ ಭವಾನಿಗೆ ನೋಟಿಸ್ ನೀಡಿದ ಎಸ್ಐಟಿ. ಇಂದು ಮಧ್ಯಾಹ್ನ ಸಿಐಡಿ ಕಚೇರಿಗೆ ಭವಾನಿ ರೇವಣ್ಣ.